ಸರ್ ನಾನು 6ನೇ ಸತಿ ಸಿನಿಮಾ ನೋಡ್ತಿರೋದು ಸರಿನಾ. ಸೆಲೆಬ್ರಿಟಿ ಶೋ ಇದ್ದಾಗ ಇಲ್ಲ ಮನೆಗೆ ನಾವು ರೀ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಸೆನ್ಸರ್ದು ಒಂದ್ಸತಿ. ಸೊ ಎಲ್ಲ ಸತಿನೂ ನನಗೆ ಈ ಸೇಮ್ ಖುಷಿ ಸೇಮ್ ಫೀಲೆ. ಎಷ್ಟು ಸತಿ ಈ ಸಿನಿಮಾ ನೋಡಿದ್ರು ಇನ್ನೊಂದ್ಸತಿ ಬಂದು ನೋಡೋಣ ಅಂದ್ರೂ ಅದೇ ಎಕ್ಸೈಟ್ಮೆಂಟ್ ನನಗಿರುತ್ತೆ. ಆ ಥರ ಒಂದು ಸಿನಿಮಾ. ಅವ್ರದ್ದು ಪರ್ಫಾರ್ಮೆನ್ಸ್ ಅಂತೂ ನನಗೆ ಇಷ್ಟ ಆಗಿಲ್ಲ. ಯಾಕೆಂದರೆ ಒಂದು ಇಷ್ಟು ವರ್ಷ ಒಂದು ಯಾವುದೇ ಥರ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೋ ಆ ಒಂದು ಜಾನರಿಂದ ಒಂಚೂರು ಸಪ್ರೇಟ್ ಆಗಿ ಇದೆ ಇದು ಸಬ್ಜೆಕ್ಟ್ ಆಗಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಆಗಲಿ. ಸೊ ಒಂದು ಅಮಾಯಕ ಥರ ಒಂದು ಕ್ಯಾರೆಕ್ಟರ್, ಅವರು ಒಂದು ಯಾವುದೇ ಇಮೋಷನ್ಸ್ ಇಲ್ಲದೆ ಅವರು ಒಂದು ಕ್ಯಾರೆಕ್ಟರು, ಆಮೇಲೆ ಇಮೋಷನ್ಸ್ ಬಂದು ಆ ಲವಲ್ ಬಿದ್ದು ಮತ್ತೆ ಎಲ್ಲಾನು ಕಳೆದೋಯ್ತು ಅಂತಂದ್ರೆ ಯಾವ ಥರ ಒಬ್ರು ಬಿಹೇವ್ ಮಾಡ್ತಾರೆ ಅನ್ನೋದು ಅಚ್ಚುಕಟ್ಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಿನಿಮಾ ಅಂತೂ ಪೈಸಾ ವಸೂಲ್ ಸಿನಿಮಾನೇ. ಸೊ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಲ್ಲ ಸತಿನೂ ಹೇಳ್ತೀರಾ ಅಣ್ಣ ನೀವೊಂದು ಒಳ್ಳೆ ಸಿನಿಮಾ ಮಾಡಿ ನಾವು ಖಂಡಿತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ. ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಥಿಯೇಟರ್ಸ್ ಬಂದು ಎಲ್ಲರೂ ಸಿನಿಮಾ ನೋಡಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಅಫ್ಕೋರ್ಸ್ ಕತೆ ಹೇಳ್ದಾಗ್ಲೇನೆ ನಾನು ಇದ್ದೆ ಜೊತೆಗೆ. ಅಂಡ್ ಪರ್ಫಾರ್ಮೆನ್ಸ್ ಅವ್ರ ಶೂಟಿಂಗ್ ಟೈಮಲ್ಲಿ ಎಷ್ಟೋ ಸತಿ ಹೋಗಿದ್ದೀನಿ. ಬಟ್ ಈ ಸಿನಿಮಾ ಹಿಂಗ್ ಬರುತ್ತೆ ಅನ್ನೋದು ನಿಜ ಗೊತ್ತಾಗ್ಲಿಲ್ಲ. ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಆಕ್ಚುಲಿ ಗೊತ್ತಾಗಿಲ್ಲ. ಬಟ್ ಎಡಿಟೇಬಲ್ ಆಮೇಲೆ ಅದ್ರದ್ದು ಆರ್ ಅಂತೂ ಎಷ್ಟು ಆ ಕ್ಯಾರೆಕ್ಟರ್ನ ಎಷ್ಟು ಬೂಸ್ಟಪ್ ಮಾಡಿದ್ದಾರೆ ಅಂದ್ರೆ, ಒಂದು ಶ್ರುತಿ ಅಮ್ಮ ಕ್ಯಾರೆಕ್ಟರ್ ಆಗ್ಲಿ, ಕಿಟ್ಟಿ ಸರ್ ಆಗ್ಲಿ, ಸೋನಲ್ ಅವರು, ಇವರಿಬ್ರು ಮಧ್ಯ ಲವ್. ಸೊ ಒಂದೊಂದು ಬಂದಾಗ ಒಂದೊಂದು ತರದ್ದು ಮ್ಯೂಸಿಕ್ ಕೊಟ್ಟವ್ರೆ ಪ್ರದ್ಯುಧನ್ ಅವರು. ಸೊ ಮ್ಯೂಸಿಕ್ ಪೈಸಾ ವಸೂಲ್, ಆಕ್ಟಿಂಗ್ ಪೈಸಾ ವಸೂಲ್, ಎಲ್ಲರದ್ದು ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ದಯವಿಟ್ಟು ಥಿಯೇಟರ್ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮ್ಯಾಮ್ ಕಮ್ಬ್ಯಾಕ್ ಅಂತ ಅಲ್ಲ ಮ್ಯಾಮ್, ಯಾಕೆಂದ್ರೆ ಸಿನಿಮಾಗಳು ಮಾಡ್ತಾ ಬರ್ತಿದ್ದಾರೆ, ಯಾವುದೇ ರೀತಿಯ ಮಧ್ಯದಲ್ಲಿ ಬ್ರೇಕ್ ಆಗಿಲ್ಲ, ಏನಿಲ್ಲ. ಕಮ್ಬ್ಯಾಕ್ ಅನ್ನೋದು ಯಾಕೆ ಅಂದ್ರೆ ಇದು ಈ ತರ ಕ್ಯಾರೆಕ್ಟರ್ ಸೃಷ್ಟಿ ಮಾಡೋ ಡೈರೆಕ್ಟರ್ಸ್ ಬೇಕು. ಆಕ್ಟರ್ಸ್ಗೆ ಇರುತ್ತೆ, ಎಲ್ಲಾನು ಅವ್ರ ಒಳಗಡೆ ಇರುತ್ತೆ, ಒಳ್ಳೆ ಆಕ್ಟಿಂಗ್ ಮಾಡಬೇಕು ಅಂತ ಇರುತ್ತೆ. ಬಟ್ ಒಳ್ಳೆ ಡೈರೆಕ್ಟರ್, ಒಳ್ಳೆ ಸಬ್ಜೆಕ್ಟ್ ಸಿಗ್ಬೇಕು. ಸೊ ಅಂತ ಸಬ್ಜೆಕ್ಟ್ ಸಿಕ್ಕಿದೆ. ಸಬ್ಜೆಕ್ಟ್ ಹೇಳಿ ಆ ಒಂದು ಕ್ಯಾರೆಕ್ಟರ್ಗೆ ಮನೆಯಲ್ಲಿ ತುಂಬಾನೇ ಒಂದು ಪ್ರಿಪರೇಷನ್ ಮಾಡಿದ್ದಾರೆ. ಸೊ ಆ ಪ್ರಿಪರೇಷನ್ ಈಗ ತೆರೆ ಮೇಲೆ ಕಾಣ್ತಿದೆ. ಸೊ ತುಂಬಾ ಖುಷಿ ಆಗಿದೆ ನನಗಂತೂ. ಅವ್ರು ಕಾಲ್ ಮಾಡಿದ್ರು, ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಆಮೇಲೆ ಟೈಗರ್ ಖಂಡಿತವಾಗಿ ನಾನು ಸಿನಿಮಾ ನೋಡ್ತೀನಿ ಅಂತಾನೆ ಹೇಳಿದ್ದಾರೆ. ನನಗಂತೂ ಖುಷಿ ಇದೆ. ಅವ್ರು ಬಂದು ನೋಡಿದ್ರೆ ಅವರು ಖುಷಿ ಪಡ್ತಾರೆ. ಟೈಗರ್ ಈ ತರ ಒಂದು ಸಿನಿಮಾ. ಥ್ಯಾಂಕ್ ಯು ಅಪ್ಪ. ರಾಹುಲ್ ಬಂದ್ಬಿಡಿ. ಸಿನಿಮಾ ನಾವು ಮಾಡಿದಾಗ ಇದು ಒಂದು 3 ವರ್ಷದ ಪ್ರಯತ್ನ. ನಮ್ಗೆ ಗೊತ್ತಿತ್ತು ಅಂದ್ರೆ ಇಷ್ಟು ಇಷ್ಟಪಡ್ತಾರೆ ಎಮೋಷನಲ್. ಇದು ಫಸ್ಟ್ ಟೈಮ್ ಇಷ್ಟು ಎಮೋಷನಲ್ ಆಗಿ ನಾನು ಆಕ್ಟ್ ಮಾಡಿರೋದು. ಅಂದ್ರೆ ಒಬ್ಬ ನಟನಾಗಿ ನಾನು ಗುರುತಿಸ್ಕೋಬೇಕು ಅಂತ ಇದ್ದಾಗ ನನ್ಗೇನೋ ಹೊರಗಡೆ ಬರಬೇಕು, ಬರೀ ಫೈಟ್ ಅಲ್ಲ ಅನ್ನೋದು ಎಕ್ಸಾಕ್ಟ್ ಆಗಿ ಮಾದೇವ ಸಿಕ್ತು. ಮಾದೇವದಿಂದ ಒಂದಿಷ್ಟು ನಾವೆಲ್ಲ ಅದನ್ನ ಹೋಮ್ವರ್ಕ್ ಮಾಡ್ಕೊಂಡು ಅದನ್ನ ಈ ಹಂತಕ್ಕೆ ತಂದಿದ್ವಿ. ಇವತ್ತು ನಮ್ಮ ಎಲ್ಲ ಅಭಿಮಾನಿ ದೇವರುಗಳು ಅವ್ರ ಮಡಿಲಿಗೆ ಹಾಕ್ಬಿಟ್ಟಿದೀವಿ. ಇನ್ನು ಅವ್ರು ತಗೊಂಡ್ ಹೋಗ್ತಾರೆ. ಥ್ಯಾಂಕ್ ಯು. ಆಕ್ಚುಲಿ ನನ್ಗಿನ್ನೂ ಇದು ಇವತ್ತಲ್ಲ, ನಿನ್ನೆ ಒಂದು ರಿವ್ಯೂ ಮಾಲಾಶ್ರೀ ಮ್ಯಾಮ್ ಕೊಡ್ತಾರೆ. ಇದು ಮಾದೇವ ಅನ್ನೋ ಒಂದು ಟೈಟಲ್ ಮಾತ್ರ, ಅಂದ್ರೆ ಮಾದೇವ ಅಂತ ಹೀರೋ ಟೈಟಲ್ ಇದೆ. ಇದು 3 ಜನ ಹೆಣ್ಮಕ್ಳು ಹಿಂದೆ ಒಬ್ಬ ಹೀರೋ ನಿಂತ್ಕೊಂಡು, ಅಂದ್ರೆ ಈಗ ಮಾಲಾಶ್ರೀ ಮ್ಯಾಮ್ ಆಗ್ಲಿ ಅಥವಾ ಶ್ರುತಿ ಮ್ಯಾಮ್ ಆಗ್ಲಿ, ಸೋನಾಲ್ ಅವ್ರಾಗ್ಲಿ, 3 ಜನ ಹೆಣ್ಮಕ್ಳದ್ದು ಸಿನಿಮಾ ಇದು. ಆಕ್ಚುಲಿ ಅವರ ಕತೆ ಇದು. ಅವರ ಹಿಂದೆ ಮಾದೇವನಾಗಿ ನನ್ನ ಪವರ್ ಇರುತ್ತೆ ಅಷ್ಟೇ ಹೊರತು ಇದು 3 ಹೆಣ್ಮಕ್ಳ ಕತೆ ಇದು. ಸೊ ಅವ್ರು ತುಂಬಾ ಇಷ್ಟಪಡ್ತಾರೆ ಈ ಸಿನಿಮಾ ಅಂತ, ಅದಕ್ಕೆ ಅಷ್ಟೊಂದು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ. ಅಯ್ಯೋ ನನಗೆ ಥ್ಯಾಂಕ್ಸ್ ಎಲ್ಲ ಹೇಳೋದು ಬೇಡ. ಅವ್ರಿಗೆ ಸಕ್ಸಸ್ ಈ ಒಂದು ಸಿನಿಮಾ ಅಷ್ಟಿಷ್ಟು ಕಷ್ಟಪಟ್ಟಿರೋದಕ್ಕೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ಬಂದಿದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ.